ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರು ಸೌತ್ ಎಂಪಿ ಕ್ಷೇತ್ರದ ಚುನಾವಣೆಗೆ ಟಿಕೆಟ್ಗೋಸ್ಕರ ಈಗ ಬಿಜೆಪಿಯಲ್ಲಿ ಭಾರಿ ಲಾಬಿ ಮತ್ತು ಪೈಪೋಟಿ ನಡೀತಾ ಇದೆ. ಈಗಾಗಲೇ ಬ್ರಾಹ್ಮಣ ಸಮುದಾಯದ ಇಬ್ಬರು ಶಾಸಕರಿಂದ ಟಿಕೆಟ್ಗೋಸ್ಕರ ಲಾಬಿ ನಡೀತಾ ಇದೆಯಂತೆ. ಯಾಕೆಂದರೆ ಈ ಹಿಂದೆ ಇದ್ದವರು ಕೂಡ ಅನಂತಕುಮಾರ್ ಅದೇ ಸಮುದಾಯವನ್ನು ಪ್ರತಿನಿಧಿಸಿದ್ರು, ಜೊತೆಗೆ ಎಂಪಿ ಕ್ಷೇತ್ರವನ್ನು ಹಲವಾರು ಬಾರಿ ಗೆದ್ದಿದ್ರು, 7 ಬಾರಿ. ಶಾಸಕರಾಗಿರುವಂಥ ರವಿ ಸುಬ್ರಹ್ಮಣ್ಯ ಮತ್ತು ಉದಯ್ ಗರುಡಾಚಾರ್ ನಡುವೆ ಈ ತೀವ್ರವಾದ ಪೈಪೋಟಿ ನಡೀತಾ ಇದೆ. ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರಕ್ಕೆ ಅನಂತಕುಮಾರ್ ಅವರ ಕುಟುಂಬಸ್ಥರಿಗೆ ಒಂದು ವೇಳೆ ಟಿಕೆಟ್ ಕೊಡದೇ ಇದ್ದರೆ, ಯಾಕೆಂದರೆ ಈಗ ಅವರ ಪತ್ನಿಯ ಹೆಸರು ಕೂಡ ಕೇಳಿಬಂದಿತ್ತು, ಒಂದು ವೇಳೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡದೇ ಇದ್ದರೆ ನಮಗೆ ಕೊಡಿ, ಆ ಅವಕಾಶ ನಮಗೆ ಕೊಡಿ ಅಂತ ಇಬ್ಬರು ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಉಭಯ ಶಾಸಕರ ಲಾಬಿ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ತೇಜಸ್ವಿನಿ ಅನಂತಕುಮಾರ್ ಸ್ಪರ್ಧೆಗೆ ಸ್ಥಳೀಯ ಪ್ರಭಾವಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಕಂಪದ ಮೇಲೆ ಅವರಿಗೆ ಟಿಕೆಟನ್ನು ಕೊಟ್ಟು ಆ ಒಂದು ಕ್ಷೇತ್ರವನ್ನು ತನ್ನದಾಗಿಸಿಕೊಳ್ಳುವಂತಹ ಅನೇಕ ವಿಚಾರಗಳು ಕೂಡ ಚರ್ಚೆಯಲ್ಲಿ ಇದ್ದವು. ಯಾಕೆಂದರೆ ಅದು ಸರ್ವಲಿಖಿತವಾಗಿದೆ. ಯಾಕೆಂದರೆ ಒಬ್ಬರು ಯಾರಾದರೂ ಆ ಆಡಳಿತದಲ್ಲಿದ್ದವರು ಅಥವಾ ಪಕ್ಷದಲ್ಲಿದ್ದವರು ಮರಣ ಹೊಂದಿದ್ರೆ ಅವರ ಕುಟುಂಬಸ್ಥರಿಗೆ ಆ ಒಂದು ಟಿಕೆಟನ್ನು ಕೊಡುವಂಥದ್ದು, ಅನುಕಂಪದ ಅಲೆಯ ಮತಗಳು ಕೂಡ ಅಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಈಸಿಯಾಗಿ ಆ ಕ್ಷೇತ್ರವನ್ನು ತನ್ನದಾಗಿಸ್ಕೊಳ್ಬಹುದು ಅಂತ. ಆದರೆ ಇಬ್ಬರು ಶಾಸಕರ ಈ ಚಟಾಪಟಿ ಬೆಂಗಳೂರು ದಕ್ಷಿಣ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾರಿಗೆ ಮಣೆ ಹಾಕ್ತಾರೆ? BJP ಹೈಕಮಾಂಡ್ ಆಗ್ಬೋದು, ರಾಜ್ಯದ ನಾಯಕರಾಗಬಹುದು. ಬ್ರಾಹ್ಮಣೇತರರಿಗೆ ಮಣೆ ಹಾಕಿದ್ರೆ ದಿವಂಗತ ಅನಂತಕುಮಾರ್ ಅವರ ಕ್ಷೇತ್ರವನ್ನು ಕಳೆದುಕೊಳ್ಳುವ ಆತಂಕ ಕೂಡ ಎದುರಾಗಿದೆ. ಸೊ ಹಾಗಾಗಿ ಯಾವ ಸಮುದಾಯದವರಿಗೆ ಇಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದವರಿಗೇ ಟಿಕೆಟನ್ನು ಕೊಡಬೇಕಾ ಅನ್ನುವಂಥ ಚಿಂತೆ ಈಗ ಎದುರಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪವನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪವನ್, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಈ ಒಂದು MP ಚುನಾವಣೆ ಸಾಕಷ್ಟು ಕಗ್ಗಂಟಾಗ್ತಾ ಇದೆಯಾ? ಯಾಕೆಂದರೆ ಮೇಲ್ನೋಟಕ್ಕೆ ಎಲ್ಲೋ ಅನುಕಂಪದ ಅಲೆಗಳ ಮತಗಳನ್ನು ಪಡ್ಕೊಳ್ಬಹುದು ಅಂತ ದಿವಂಗತ ಅನಂತಕುಮಾರ್ ಅವರ ಸ್ಥಾನಕ್ಕೆ ಅವರ ಪತ್ನಿಯನ್ನು ನಿಲ್ಲಿಸುವಂತಹ ಅನೇಕ ಚರ್ಚೆಗಳು ಈ ಹಿಂದೆ ನಡೆದವು. ಅದು ಪರ ವಿರೋಧ ಎರಡೂ ಕೂಡ ವ್ಯಕ್ತ ಆಗಿದೆ. ಈಗ ಇಬ್ಬರು ಶಾಸಕರ ಜಟಾಪಟಿ ಬೇರೆಯವರು ಯಾರಿಗಾದರೂ ಲಾಭ ಆಗುತ್ತಾ? ಯಾವ ರೀತಿ ಚಿಂತನೆ ನಡೀತಾ ಇದೆ ರಾಜ್ಯ BJPಯಲ್ಲಿ ಅಂತ? ಗುರುಪ್ರಸಾದ್, ಕೇಂದ್ರ ಸಚಿವರಾಗಿದ್ದಂತ ಅನಂತ್ ಕುಮಾರ್ ಅವರು ನಿಧನರಾದ ಬಳಿಕ ಈಗ ತೆರವಾಗಿರುವಂತಹ ಕ್ಷೇತ್ರ ಏನಿದೆ, ಈಗ ಮುಂದೆ ಲೋಕಸಭೆ ಚುನಾವಣೆ ನಡೆದ್ರೆ ಆ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಶುರುವಾಗಿದೆ ಬಿಜೆಪಿಯಲ್ಲಿ. ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದ್ರು ಕೂಡ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರನ್ನ ಬಹಿರಂಗವಾಗಿ ಘೋಷಣೆ ಮಾಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸೊ ವರಿಷ್ಠರ ಜೊತೆ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಒಂದು ಕಡೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂತ ವಿರೋಧ ಏನಾದ್ರೂ ವ್ಯಕ್ತವಾಗ್ತಿದೆಯಾ ಅನ್ನುವಂತ ಒಂದಿಷ್ಟು ಸಂಶಯಗಳು ಬಿಜೆಪಿ ವಲಯದಲ್ಲೇ ಶುರುವಾಗಿದೆ. ಸೊ ಹೀಗಾಗಿ ಈ ಬಾರಿ ಟಿಕೆಟ್ಗೆ ಒಂದ್ ಕಡೆ ವಿರೋಧಗಳು ಶುರುವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಉದಯ್ ಗರುಡಾಚಾರ್ ಮತ್ತೆ ರವಿ ಸುಬ್ರಹ್ಮಣ್ಯ ಅವರು ಅನಂತ್ ಕುಮಾರ್ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಕೊಡದೇ ಇದ್ರೆ ನಮಗೆ ಟಿಕೆಟ್ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಲಾಬಿಯನ್ನು ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಬ್ರಾಹ್ಮಣ ಸಮುದಾಯದವರು ಅಲ್ಲಿ MP ಆಗಿದ್ರು ಅನಂತ್ ಕುಮಾರ್ ಅವರು. ಸೊ ಹೀಗಾಗಿ ಅವರು ತೆರವಾದ ಬಳಿಕ ಬೇರೆಯವ್ರಿಗೆ ಯಾರು ಟಿಕೆಟ್ ಕೊಟ್ರೆ ಸೊ ಬ್ರಾಹ್ಮಣರ ಹಿಡಿತ ಕಡಿಮೆ ಆಗುತ್ತೆ ಅಲ್ಲಿ. ಆ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ವರಿಷ್ಠರು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಗುರುಪ್ರಸಾದ್. ಓಕೆ ಪವನ್, ಥ್ಯಾಂಕ್ ಯು ಮಾಹಿತಿಗೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭೆ ಟಿಕೆಟ್ಗೋಸ್ಕರ BJPಯಲ್ಲಿ ಪೈಪೋಟಿ ನಡೀತಾ ಇದೆ. ಇಲ್ಲಿ ತೇಜಸ್ವಿನಿ ಅವರ ಬದಲು ಬೇರೆ ಸಮುದಾಯಕ್ಕೆ ಏನಾದರೂ ಮಣೆ ಹಾಕಿದ್ರೆ ಬ್ರಾಹ್ಮಣ ಸಮುದಾಯ ಪ್ರತಿನಿಧಿಸುವಂತಹ ಲೋಕಸಭೆ ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ಭಯ ಕೂಡ BJPಗಿದೆ. MP ಟಿಕೆಟ್ ಕೊಟ್ಟರೆ MP ಚುನಾವಣೆ ಜೊತೆಗೆ ಎದುರಾಗುವಂಥ ವಿಧಾನಸಭೆ ಉಪಚುನಾವಣೆಯನ್ನು ಕೂಡ ಗೆದ್ದುಕೊಂಡು ಬರ್ತೀವಿ ಅಂತ ವಿಶ್ವಾಸ ಉಭಯ ಶಾಸಕರಲ್ಲಿದೆ. ಸೊ ಆ ಒಂದು ಧೈರ್ಯದ ಮೇಲೆ ನಮಗೆ ಟಿಕೆಟ್ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ರಾಷ್ಟ್ರ ಮಟ್ಟದಲ್ಲಿ ಅನಂತಕುಮಾರ್ ಅವರ ಮುಖವಾಣಿಯಾಗಿ ಬೆಳೀಬಹುದು ಅನ್ನುವಂಥ ಲೆಕ್ಕಾಚಾರ ಆ ಸಮುದಾಯದವರಿಗೆ ಇದೆ. ಉದಯ್ ಗರುಡಾಚಾರ್ ಹಾಗೆ ರವಿ ಸುಬ್ರಹ್ಮಣ್ಯ ಇವರಿಬ್ಬರಿಗೆ ಯಾರಿಗೆ ಟಿಕೆಟ್ಗೆ ಮಣೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ.